ಮೇಕೆದಾಟು ವಿಚಾರಕ್ಕೆ ನಿಖಿಲ್ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದೇ ಮೇಕೆದಾಟು ಹೋರಾಟದಿಂದ. ರಾಜ್ಯ ಸರ್ಕಾರ ಮೊದಲು ಮೇಕೆದಾಟು ಕಾಮಗಾರಿ ಮಾಡಲಿ. ಮೇಕೆದಾಟು ವಿಚಾರಕ್ಕೆ ನಿಖಿಲ್ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ನೋಡಿ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದೇ ಮೇಕೆದಾಟು ಹೋರಾಟದಿಂದ. ರಾಜ್ಯ ಸರ್ಕಾರ ಮೊದಲು ಮೇಕೆದಾಟು ಕಾಮಗಾರಿಯನ್ನ ಮಾಡಲಿ. ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಇಂಡಿ ಮೈತ್ರಿ ಪಕ್ಷವೇ ಅಧಿಕಾರದಲ್ಲಿದೆ. ತಮಿಳುನಾಡು ಸಿಎಂ ಜೊತೆ ಮಾತಾಡಿ ಸಮಸ್ಯೆಯನ್ನು ಬಗೆಹರಿಸಬಹುದು. ಕಾಂಗ್ರೆಸ್ ಅಧಿಕಾರದಲ್ಲಿ ಇರೋದು ಲೂಟಿ ಹೊಡೆಯೋದಕ್ಕ? ಪೆನ್ನು ಪೇಪರ್ ತಗೊಂಡು ಬನ್ನಿ, ಅಭಿವೃದ್ಧಿಗೆ ಕೈ ಜೋಡಿಸ್ತೀವಿ. ರಾಜ್ಯ ಸರ್ಕಾರದ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಈಗ ಮೇಕೆದಾಟಿನ ನೀರಿನ ವಿಚಾರವಾಗಿ ಯಾರು ಇವತ್ತು ಕಾಂಗ್ರೆಸ್ನ ಪಾಪ ಈ ಪೆನ್ನು ಪೇಪರ್ನ ಉಪಮುಖ್ಯಮಂತ್ರಿಗಳು ಪಾಪ ನಮ್ಮ ನೀರು ನಮ್ಮ ಹಕ್ಕು ಅಂತ ಚುನಾವಣೆ ಪೂರ್ವದಲ್ಲಿ ಪಾಪ ಹೊರಟ್ರಲ್ಲ, ಪಾಪ ಇವತ್ತು INDI ಮೈತ್ರಿಕೂಟದಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿಗಳು ಯಾವ ಮೈತ್ರಿಕೂಟಕ್ಕಪ್ಪ ಸೇರಿದ್ದಾರೆ? ಇವತ್ತು ಯಾರು ಇಟ್ಕೊಂಡಿರೋರು ನಿಮ್ಮನ್ನು? ನಾವು ಬರ್ತೀವಿ, ಬಗೆಹರಿಸಲಿ. ಯಾಕೆ ಅವ್ರಿಗೆ ಜವಾಬ್ದಾರಿ ಇಲ್ವಾ? ಜನ ಅವ್ರಿಗೆ 136 138 ಜನ ಶಾಸಕರನ್ನ ಕೊಟ್ಟು ಆಶೀರ್ವಾದ ಮಾಡಿಲ್ವೇ? ಜವಾಬ್ದಾರಿ ಅವ್ರಿಗಿಲ್ವಾ? ಕಾಂಗ್ರೆಸ್ನವ್ರು ಇಲ್ವಾ? ಬರೀ ಪೆನ್ನು ಪೇಪರ್ ಯಾತಕ್ಕೆ ಕೊಟ್ಟಿದ್ದು ನಿಮಗೆ? ಗೀಚಕ್ಕೆ ಯಾತಕಣ್ಣ ಕೊಟ್ಟರು? ಲೂಟಿ ಮಾಡಕ್ಕೆ ಕೊಟ್ರಾ? ಭ್ರಷ್ಟಾಚಾರ ಮಾಡಕ್ಕೆ ಕೊಟ್ರಾ? ದುಡ್ಡು ಹೊಡಿಯಕ್ಕೆ ಕೊಟ್ರಾ? ಕೊಳ್ಳೆ ಹೊಡಿಯಕ್ಕೆ ಕೊಟ್ರಾ? ಪೆನ್ನು ಪೇಪರ್ನ ತಗೊಳ್ಳಿ. ಪೆನ್ನು ಪೇಪರು ಬನ್ನಿ, ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ನಾವು ಕೈ ಜೋಡಿಸ್ತೀವಿ. ಈಗ ಮೇಕೆದಾಟಿನ ನೀರಿನ ವಿಚಾರವಾಗಿ ಯಾರು ಇವತ್ತು ಕಾಂಗ್ರೆಸ್ನ ಪಾಪ ಈ ಪೆನ್ನು ಪೇಪರ್ನ ಉಪಮುಖ್ಯಮಂತ್ರಿಗಳು ಪಾಪ ನಮ್ಮ ನೀರು ನಮ್ಮ ಹಕ್ಕು ಅಂತ ಚುನಾವಣೆ ಪೂರ್ವದಲ್ಲಿ ಪಾಪ ಹೊರಟ್ರಲ್ಲ, ಪಾಪ ಇವತ್ತು INDI ಮೈತ್ರಿಕೂಟದಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿಗಳು ಯಾವ ಮೈತ್ರಿಕೂಟಕ್ಕಪ್ಪ ಸೇರಿದ್ದಾರೆ? ಇವತ್ತು ಯಾರು ಇಟ್ಕೊಂಡಿರೋರು ನಿಮ್ಮನ್ನು? ನಾವು ಬರ್ತೀವಿ, ಬಗೆಹರಿಸಲಿ. ಯಾಕೆ ಅವ್ರಿಗೆ ಜವಾಬ್ದಾರಿ ಇಲ್ವಾ? ಜನ ಅವ್ರಿಗೆ 136 138 ಜನ ಶಾಸಕರನ್ನ ಕೊಟ್ಟು ಆಶೀರ್ವಾದ ಮಾಡಿಲ್ವೇ? ಜವಾಬ್ದಾರಿ ಅವ್ರಿಗಿಲ್ವಾ? ಕಾಂಗ್ರೆಸ್ನವ್ರು ಇಲ್ವಾ? ಬರೀ ಪೆನ್ನು ಪೇಪರ್ ಯಾತಕ್ಕೆ ಕೊಟ್ಟಿದ್ದು ನಿಮಗೆ? ಗೀಚಕ್ಕೆ ಯಾತಕಣ್ಣ ಕೊಟ್ಟರು? ಲೂಟಿ ಮಾಡಕ್ಕೆ ಕೊಟ್ರಾ? ಭ್ರಷ್ಟಾಚಾರ ಮಾಡಕ್ಕೆ ಕೊಟ್ರಾ? ದುಡ್ಡು ಹೊಡಿಯಕ್ಕೆ ಕೊಟ್ರಾ? ಕೊಳ್ಳೆ ಹೊಡಿಯಕ್ಕೆ ಕೊಟ್ರಾ? ಪೆನ್ನು ಪೇಪರ್ನ ತಗೊಳ್ಳಿ. ಪೆನ್ನು ಪೇಪರು ಬನ್ನಿ, ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ನಾವು ಕೈ ಜೋಡಿಸ್ತೀವಿ. ಈಗ ಮೇಕೆದಾಟಿನ ನೀರಿನ ವಿಚಾರವಾಗಿ ಯಾರು ಗಮನಿಸ್ತಾ ಇದ್ದೀವಿ. ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿರೋದು. ಮೇಕೆದಾಟು ಹೋರಾಟದಿಂದಾನೇ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಈಗ ಏನು ಮಾಡ್ತಾ ಇದೆ ಕಾಂಗ್ರೆಸ್ ಪಕ್ಷ? ಕೊಟ್ಟ ಮಾತಿನಂತೆ ನಡೆದುಕೊಳ್ತಾ ಇದೆಯಾ? ಸಾಧ್ಯನೇ ಇಲ್ಲ. ಸೊ ಕೊಟ್ಟ ಮಾತಿನಂತೆ ನಡ್ಕೊಳ್ಳೋದಿರುವಂಥ ಸರ್ಕಾರ ಇದು. ಅದಕ್ಕಾಗಿ ಈ ಸಂದರ್ಭದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಕುಮಾರಸ್ವಾಮಿ ಅವರ ವಿರುದ್ಧ ಯಾರೆಲ್ಲ ಹೇಳಿಕೆಗಳನ್ನು ಕೊಟ್ಟಿದ್ರು ಅವರಿಗೂ ಕೂಡ ಈ ಸಂದರ್ಭದಲ್ಲಿ ತಿರುಗೇಟನ್ನು ಕೊಟ್ಟಿದ್ದಾರೆ ನಿಖಿಲ್.